ಸ್ನೇಹಿತರೆ ನಮಸ್ಕಾರ, ಅನ್ವೇಷಣೆಗೆ ಸ್ವಾಗತ. ಆತ್ಮೀಯರೇ, ದೇಶದ ಮೊದಲ ಪ್ರಧಾನಿಯಾದ ಪಂಡಿತ್ ಜವಾಹರ್ಲಾಲ್ ನೆಹರು ತುಂಬಾನೇ ಚೀಪ್ ಮೈಂಡೆಡ್ ಫೆಲೋ, ಕನ್ನಿಂಗ್ ಪರ್ಸನಾಲಿಟಿ, ಸದಾ ಮೋಜು ಮಸ್ತಿ ಮಾಡ್ತಿದ್ದ. ಇಂಥವ್ರನ್ನ ದೇಶದ ಪ್ರಧಾನಿ ಮಾಡಿದ್ದೇ ದೊಡ್ಡ ಡಿಸಾಸ್ಟರ್ ಎನ್ನುವ ಟೀಕೆಗಳು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಿದೆ. ನೆಹರು ವಿಚಾರದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿರೋ ಒಂದು ವಿಡಿಯೋವನ್ನ ನಿಮಗೀಗ తోరుಸ್ತೀವಿ, ನೋಡಿ. రాజేంద్ర ప్రసాద్ గారు ప్రెసిడెంట్, ఆయన చనిపోయాడు. నెహ్రూకి ఆయనకి సరిగా కలిసేది కాదు. ప్రెసిడెంట్ ఆఫ్ ఇండియాకి కొంచెం రెస్పెక్ట్ ఇవ్వాలి కదా, అది లేదు. ఆయన చనిపోయినప్పుడు నోబడీ విల్ గో ఫర్ ఫ్యూనరల్ అన్నాడు. సర్దార్ పటేల్ said I'm going. Anybody wants to come, you pay your own money. Doesn't matter, you don't get the ticket from the government, but you get it. They went on their own. అంత మీన్ మైండెడ్ ఫెలో, చిన్న ఆలోచన. నెహ్రూ ప్రెసిడెంట్ ఆఫ్ ఇండియా చచ్చిపోతే యూ వుడ్ ఎక్స్పెక్ట్ కొంచెం పెద్ద ఫంక్షన్ అది చేస్తారు కదా, ఏమీ లేదు. వెరీ మీన్ మైండెడ్, చీప్ మైండెడ్ ఫెలో నెహ్రూ. ಈ ವ್ಯಕ್ತಿ ಹೇಳುವಂತೆ ನಮ್ಮ ದೇಶದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸಾವನ್ನಪ್ಪಿದ್ದು 1963ರ 28ರಂದು. ಅಂದ್ರೆ ಈ ವ್ಯಕ್ತಿ ಹೇಳೋದು 1963ರಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಸಾವನ್ನಪ್ಪಿದ್ದಾಗ ನೆಹರು ಲೋಕಸಭೆಯ ಸದಸ್ಯರನ್ನ ಅಂತಿಮ ಯಾತ್ರೆಗೆ ಹೋಗ್ಬೇಡಿ ಅಂತ ಹೇಳಿದ್ರು. ಆದ್ರೂ ಸರ್ದಾರ್ ಪಟೇಲ್ ನಾನು ಹೋಗ್ತೀನಿ ಎಂದಿದ್ರು ಎನ್ನುವ ಹಸಿ ಸುಳ್ಳು ಹೇಳ್ತಿದ್ದಾರೆ. ಯಾಕಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ 1950ರಲ್ಲಿ ಸಾವನ್ನಪ್ಪಿದ್ರು. 13 ವರ್ಷಗಳ ನಂತರ ದೇಶದ ಮೊದಲ ರಾಷ್ಟ್ರಪತಿಗಳಾದ ಬಾಬು ರಾಜೇಂದ್ರ ಪ್ರಸಾದ್ ತಮ್ಮ 78ನೇ ವಯಸ್ಸಿನಲ್ಲಿ ಕಾಲವಾದ್ರು. ಈಗ ನೀವೇ ಹೇಳಿ, 13 ವರ್ಷದ ಹಿಂದೆ ಸಾವನ್ನಪ್ಪಿದ್ದ ಉಕ್ಕಿನ ಮನುಷ್ಯ ಸರ್ದಾರ್ ಪಟೇಲ್ 13 ವರ್ಷದ ನಂತರ ಸಾವನ್ನಪ್ಪಿದ್ದ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅಂತಿಮ ಯಾತ್ರೆಗೆ ಬರಲು ಹೇಗೆ ಸಾಧ್ಯ? ಕೇವಲ ಇಷ್ಟು ಮಾತ್ರವಲ್ಲ, ಸಾವರ್ಕರ್ ಸಾವನ್ನಪ್ಪಿದ್ದಾಗ ದೇಶದ ಸದನದಲ್ಲಿ ಅವರಿಗೆ ಗೌರವ ಸಲ್ಲಿಸಲು ಕಾಂಗ್ರೆಸ್ ಸಂಸದರೇ ಮನವಿ ಮಾಡಿದ್ರಂತೆ. ಆಗ ನೆಹರು ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಾವರ್ಕರ್ ಸದನದ ಸದಸ್ಯರಲ್ಲ, ಅದಕ್ಕೆ ಗೌರವ ಸಲ್ಲಿಸೋದು ಬೇಡ ಅಂತ ಹೇಳಿದ್ರು ಎಂದು RSS ಮುಖಂಡರಾದ ಸಂತೋಷ್ ಹೇಳಿದ್ದಾರೆ. ಸಾವರ್ಕರ್ ತೀರ್ಕೊಂಡಾಗ ಸಂಸತ್ನಲ್ಲಿ ಶ್ರದ್ಧಾಂಜಲಿ ಅರ್ಪಿಸಬೇಕು ಅಂತ ಕಾಂಗ್ರೆಸ್ನ ಮುಖಂಡರೇ ಹೇಳಿದ್ರೆ, ಜವಾಹರ್ಲಾಲ್ ನೆಹರು ನೇತೃತ್ವ ಸರ್ಕಾರ ಹೇಳುತ್ತೆ ಅವರು ಈ ಮನೆಯ ಈ ಹೌಸ್ನ ಸದಸ್ಯರಲ್ಲ, ಹಾಗಾಗಿ ನಾವಿಲ್ಲಿ ಶ್ರದ್ಧಾಂಜಲಿ ಅರ್ಪಿಸಲ್ಲ ಅಂತ. ಅಸಲಿಗೆ ಸಾವರ್ಕರ್ ಸಾವನ್ನಪ್ಪಿದ್ದು 1966ರ ಫೆಬ್ರವರಿ 26ರಂದು. ಪಂಡಿತ್ ಜವಾಹರ್ಲಾಲ್ ನೆಹರು ಕಾಲವಾಗಿದ್ದು 1964ರ ಮೇ 27ರಂದು. ಅಂದ್ರೆ ಸಾವರ್ಕರ್ ಸಾಯೋಕ್ಕೂ 2 ವರ್ಷಗಳ ಮುನ್ನವೇ ನೆಹರು ಕಾಲವಾಗಿದ್ರು. 2 ವರ್ಷಗಳ ಮುನ್ನವೇ ತೀರಿಕೊಂಡಿದ್ದ ನೆಹರು ಬಂದು 1966ರಲ್ಲಿ ಸಾವನ್ನಪ್ಪಿದ್ದ ಸಾವರ್ಕರ್ ಅವರ ಸಾವಿಗೆ ಸದನದಲ್ಲಿ ಸಂತಾಪ ಸೂಚಿಸೋದು ಬೇಡ ಅಂತ ಹೇಳಿದ್ರು ಎನ್ನುವ ಈ ಸಂಗತಿಯನ್ನ ಹೇಗ್ ತಾನೇ ಒಪ್ಪೋಕ್ ಸಾಧ್ಯ? ಅಲ್ಲ, ಈ RSSನವರು ಇಂತಹ ವಿಚಾರಗಳನ್ನ ಸಾರ್ವಜನಿಕರ ಸಭೆಗಳಲ್ಲಿ ಪ್ರಸ್ತಾಪಿಸೋ ಮುನ್ನ ಫ್ಯಾಕ್ಟ್ ಚೆಕ್ ಮಾಡ್ಬೇಕಲ್ವಾ? ಅದು ಬಿಟ್ಟು ಬಾಯಿಗೆ ಬಂದಂತೆ ಇತಿಹಾಸದ ಸತ್ಯಗಳನ್ನ ತಿರುಚೋ ಕೆಲಸ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಹೀಗೆ ನೆಹರು ಅವರ ಬಗ್ಗೆ ಸುಳ್ಳು ಮಾಹಿತಿ ಕೊಡುವ ತಪ್ಪು ವಿಚಾರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಿರೋ RSS ಹಾಗೂ ಅವರ ಬೆಂಬಲಿಗರ ಪ್ರಕಾರ ನೆಹರು ತುಂಬಾನೇ ಚೀಪ್ ಮೈಂಡೆಡ್. ಯಾಕಂದ್ರೆ ನೆಹರು ಪ್ರಧಾನಿ ಆಗಿದ್ದಾಗ ಬಂಡವಾಳಶಾಹಿ ಮತ್ತು ಸಮಾಜವಾದಿ ಪದ್ಧತಿಗಳೆರಡರ ಉತ್ತಮ ಅಂಶಗಳನ್ನ ಒಳಗೊಂಡ ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನ ಜಾರಿಗೆ ತಂದ್ರು. ಇದರಿಂದ ಸಾರ್ವಜನಿಕ ವಲಯ ಮತ್ತು ಖಾಸಗಿ ವಲಯಗಳು ಒಟ್ಟಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವಂತಾಯಿತು. 1950ರಲ್ಲಿ ಯೋಜನಾ ಆಯೋಗ ಸ್ಥಾಪಿಸಿತು. ಪಂಚವಾರ್ಷಿಕ ಯೋಜನೆಗಳ ಮೂಲಕ ದೇಶದ ಸಂಪನ್ಮೂಲಗಳನ್ನ ವ್ಯವಸ್ಥಿತವಾಗಿ ಬಳಸಿಕೊಳ್ಳಲು ಒತ್ತು ನೀಡಿದ್ರು. ದೇಶದಲ್ಲಿ ಬೃಹತ್ ಕೈಗಾರಿಕೆಗಳ ಸ್ಥಾಪನೆಗೆ ಹೆಚ್ಚಿನ ಆದ್ಯತೆ ನೀಡಿದ್ರು. ಅಲ್ಲದೆ ಆ ಕೈಗಾರಿಕೆಗಳೇ ಆಧುನಿಕ ಭಾರತದ ದೇವಾಲಯಗಳಾಗುತ್ತೆ ಎಂದಿದ್ರು ನೆಹರು. ಉಕ್ಕು, ವಿದ್ಯುತ್ ಮತ್ತು ಯಂತ್ರೋಪಕರಣಗಳ ಉತ್ಪಾದನೆಗೆ
ಹೆಚ್ಚಿನ ಒತ್ತು ನೀಡಿದ್ರು. ಜಮೀನ್ದಾರಿ ಪದ್ಧತಿಯ ನಿರ್ಮೂಲನೆ ಮತ್ತು ಭೂ ಸುಧಾರಣೆಗಳ ಮೂಲಕ ರೈತರಿಗೆ ನ್ಯಾಯ ಒದಗಿಸಲು ಶ್ರಮಿಸಿದ್ರು. ನೀರಾವರಿ ಯೋಜನೆಗಳಾದ ಭಾಕ್ರಾ ನಂಗಲ್ ಮತ್ತು ಹೀರಾಕುಂಡ್ ಅಣೆಕಟ್ಟುಗಳ ನಿರ್ಮಾಣಕ್ಕೆ ಚಾಲನೆ ನೀಡಿದ್ರು. ಇದೆಲ್ಲದರ ಜೊತೆ ಆರ್ಥಿಕ ಅಭಿವೃದ್ಧಿಗೆ ವೈಜ್ಞಾನಿಕ ಮನೋಭಾವ ಅಗತ್ಯವೆಂದು ದೃಢವಾಗಿ ನಂಬಿದ್ರು. ಅದಕ್ಕಾಗಿ ಐಐಟಿಗಳ ಜೊತೆ ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪಿಸಿ ತಾಂತ್ರಿಕ ಸ್ವಾವಲಂಬನೆಗೆ ಅಡಿಪಾಯ ಹಾಕಿದ್ರು. ಈ ಎಲ್ಲಾ ಕಾರಣಕ್ಕೇನೆ RSSನವರ ಪ್ರಕಾರ ನೆಹರು ಚೀಪ್ ಮೈಂಡೆಡ್ ಫೆಲೋ ಆಗಿಬಿಟ್ರು. ಪಂಡಿತ್ ನೆಹರು ಬಗ್ಗೆ, ಅವರ ಕಾಲಾವಧಿಯಲ್ಲಿ ದೇಶಕ್ಕೆ ನೀಡಿರೋ ಕೊಡುಗೆಗಳ ಬಗ್ಗೆ ಹೇಳೋಕೆ ಸಾಕಷ್ಟು ವಿಚಾರಗಳಿದೆ. ಆದ್ರೆ ಪಾಪ ಈ ಬಿಜೆಪಿಗರಿಗೆ, ಇವರ ಹಿಂದೆ ನಿಂತಿರೋ RSSನವರಿಗೆ ಕಳೆದ 13 ವರ್ಷದಿಂದ ದೇಶದ ಚುಕ್ಕಾಣಿ ಹಿಡಿದಿದ್ರು ನೆಟ್ಟಗೆ ಆಡಳಿತ ನಡೆಸೋಕೆ ಸಾಧ್ಯವಾಗ್ತಿಲ್ಲ. ನೆಹರು ಕಾಲದಲ್ಲಿ ಕೇವಲ ಕೋಟಿಗಳಲ್ಲಿ ದೇಶದ ಬಜೆಟ್ ಇರ್ತಿತ್ತು. ಆದ್ರೀಗ 1000 ಕೋಟಿಯಲ್ಲ, 40-50 ಲಕ್ಷ ಕೋಟಿಗೂ ಮೀರಿ ದೇಶದ ಬಜೆಟ್ ಇದೆ. ಸದೃಢ ದೇಶಕ್ಕಾಗಿ ಅಂದು ಪಂಡಿತ್ ನೆಹರುಗಿದ್ದ ದೂರದೃಷ್ಟಿ ಇಂದು ದೇಶದ ಪ್ರಧಾನಿ ಪಟ್ಟದಲ್ಲಿ ಕುಂತವರಿಗಿಲ್ಲ. ಆದ್ರೂ RSSನವರು ಹೇಳೋದು ನೆಹರು ಒಬ್ಬ ಚೀಪ್ ಮೈಂಡೆಡ್ ಫೆಲೋ. ಸ್ನೇಹಿತರೆ, ನಾನು ಹೇಳಿದ್ದು ನೀವು ನಂಬಬೇಡಿ. ಒಮ್ಮೆ ನೀವು ಕೂಡ ಈ ವಿಚಾರದಲ್ಲಿ ಫ್ಯಾಕ್ಟ್ ಚೆಕ್ ಮಾಡಿ, ಇತಿಹಾಸದ ಅಸಲಿ ಸತ್ಯಗಳನ್ನ ಅಧ್ಯಯನ ಮಾಡಿ. ಅಂದು ದೇಶ ಎಷ್ಟು ಕಷ್ಟದಲ್ಲಿತ್ತು, ಆ ಕಷ್ಟದಲ್ಲೂ ಭವಿಷ್ಯದ ಭಾರತಕ್ಕಾಗಿ ನೆಹರು ಎಂತಹ ಭದ್ರ ಬುನಾದಿ ಹಾಕಿದ್ರು ಅಂತ ತಿಳಿಯುತ್ತೆ. ಆಗ RSSನವರು ಹೇಳುವಂತೆ ನೆಹರು ಚೀಪ್ ಮೈಂಡೆಡ್ ಫೆಲೋನ ಅಥವಾ ಸದೃಢ ಭಾರತಕ್ಕಾಗಿ ಭದ್ರ ಬುನಾದಿ ಹಾಕಿದ ಮಹಾನ್ ವ್ಯಕ್ತಿನ ಅಂತ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ.